ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ನಾನು ನುಗ್ಗೆಕಾಯಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 5 ಮೀಡಿಯಮ್ ಸೈಜು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಬೇಳೆನೂ ಮತ್ತು ಟೊಮೊಟೊ ಒಂದು ಸತಿ 1-2 ವಿಜಿಲ್ ಹಾಕ್ಸಿ ಕೂಗಿಸ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಬೇಳೆ ಒಂದೊಂದು ಬೇಯೋದಿಲ್ಲ ಅಲ್ಲ, ಅದರಿಂದ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. 1-2 ವಿಜಿಲ್ ಆದಮೇಲೆ ಮತ್ತೆ ಆಫ್ ಮಾಡಿ ಮತ್ತೆ ಒಂದು ಸ್ವಲ್ಪ ನುಗ್ಗೆಕಾಯಿ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮತ್ತೆ 1-2 ವಿಜಿಲ್ ಕೂಗಿಸ್ಕೊತೀನಿ. ಇದಕ್ಕೆ ಒಂದು ಆಲೂಗಡ್ಡೆ ಹಾಕಿದ್ರೂ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಇದ್ದರೆ ಹಾಕ್ಕೋಬೋದು, ಆಲೂಗಡ್ಡೆ ಇಲ್ಲಾಂದರೆ ಹಾಗೆ ಆದರೂ ಮಾಡ್ಕೋಬೋದು. ಇದು ಪಾತ್ರೆಯಲ್ಲಿ ಬೇಯಿಸೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದರಿಂದ ಕುಕ್ಕರಲ್ಲಿ 1-2-3 ವಿಜಿಲ್ ಕೂಗಿಸ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ಬರುತ್ತೆ. ಒಂದೇ ಸತಿಗೆ ಬೇಳೆ ಜೊತೆಗೆ ಹಾಕ್ಬಿಟ್ರೆ ಒಂದೊಂದು ಬೇಳೆ ಫುಲ್ಲು ಬೆಂದೋಗ್ಬಿಡುತ್ತೆ, ಒಂದೊಂದು ಬೇಳೆ ಇನ್ನೂ ಗಟ್ಟಿಯಾಗಿರುತ್ತೆ. ಈ ರೀತಿ ಒಂದು ಸತಿ ಕೂಗಿಸ್ಬಿಟ್ಟು ಹಾಕಿದರೆ ನುಗ್ಗೆಕಾಯಿ ಹಾಗಾಗೇ ಇರುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕೋತಿದ್ದೀನಿ, ಸ್ವಲ್ಪ ನಿಂಬೆ ರಸ. ಇನ್ನು ಸಾಂಬಾರು ಎಷ್ಟು ನೀರು ಬೇಕು ಅನ್ನೋದು ಅಳತೆ ಗೊತ್ತಿರುತ್ತಲ್ಲ, ಅಷ್ಟು ನೀರು. ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಖಾರ ನಿಮ್ಮ ಇಷ್ಟ, ಯಾವ ರೀತಿ ಯೂಸ್ ಮಾಡ್ತೀರೋ ಹಾಗೆ. ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, MTR ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ಮೆಲ್ಲು ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಎಲ್ಲ ಖಾರದ ಪುಡಿ. ಸ್ವಲ್ಪ ಖಾರ ನೋಡಿಕೊಂಡು ಹಾಕೋಬೋದು. ನಮ್ಮದು ಸ್ವಲ್ಪ ಖಾರ ಕಮ್ಮಿ ಇದೆ, ಅದರಿಂದ ಸ್ವಲ್ಪ ಖಾರ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಹೀಗೆ ಟೇಸ್ಟ್ ನೋಡಿ. ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಉಪ್ಪು ಖಾರ ಹಾಕೋಬೋದು. ನನಗೆ ಟೇಸ್ಟ್ ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ಹಿಂಗೆ ಚೆನ್ನಾಗಿ ಕುದಿಯೋಕೆ ಬಿಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆಯಲ್ಲ, ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕೋಣ. ಫಸ್ಟು ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋತೀನಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಕುಕ್ಕರಲ್ಲಿ ಮತ್ತೆ ವಾಶ್ ಮಾಡಬೇಕಾಗುತ್ತೆ ಅಂಥೇಳಿ ಒಂದೇ ಸತಿಗೆ ಪಾತ್ರೆಯಲ್ಲಿ ಹಾಕೋತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಅಷ್ಟೇ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ, ಅಷ್ಟೇ ಫ್ರೆಂಡ್ಸ್. ಟೇಸ್ಟಿಯಾಗಿ ಸಾಂಬಾರು ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಬನ್ನಿ ಫ್ರೆಂಡ್ಸ್, ಒಂದು ಫೇಸ್ ಪ್ಯಾಕ್ ಹೇಳ್ಕೊಡ್ತೀನಿ. ಫೇಸ್ ಪ್ಯಾಕ್ ಒಂದು ಸತಿ ಯೂಸ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಾಗುತ್ತೆ. ಒಂದು 3 ಮಂತ್ಸ್ ಯೂಸ್ ಮಾಡಿ ನೋಡಿ, ಕಲರ್ ಎಷ್ಟು ಡಿಫ್ರೆಂಟ್ ಆಗುತ್ತೆ ಮತ್ತು ಚೇಂಜಸ್ ಎಷ್ಟು ಚೆನ್ನಾಗಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ಆಲಿವ್ ಆಯಿಲು, ನಿಂಬೆಹಣ್ಣು, ಅಷ್ಟು, ಇನ್ನೇನು ಬೇಡ. ನೋಡಿ, ನಾನು ಆಲಿವ್ ಆಯಿಲ್ ಇಷ್ಟು ಯೂಸ್ ಮಾಡಿದ್ದೀನಿ. ಏನಿಲ್ಲ, ಎಷ್ಟು ಬೇಕೋ ಅಷ್ಟು, ಸ್ವಲ್ಪ 1-2 ಡ್ರಾಪ್ಸ್ ಅಷ್ಟು ಆಯಿಲ್ ಹಾಕೋಬೇಕು. ಆಮೇಲೆ ಸ್ವಲ್ಪ ನಿಂಬೆಹಣ್ಣು, 2 ಸಮ ಪ್ರಮಾಣದಲ್ಲಿರಬೇಕು. ಒಂದು ಜಾಸ್ತಿ ಒಂದು ಕಮ್ಮಿ ಅನ್ನೋದಿರಬಾರ್ದು, 2 ಸಮ ಪ್ರಮಾಣದಲ್ಲಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಆಯಿಲ್ ಥರ ಇರೋದಿಲ್ಲ, ಜೆಲ್ಲಿ ಥರ ಬರುತ್ತೆ. ಚೆನ್ನಾಗೆ ಫೇಸ್ಗೆ ಮಸಾಜ್ ಮಾಡ್ಕೊಳ್ಳಿ. ಒಂದು ವಾರ ಇಲ್ಲ ಒಂದು 15 ಡೇಸ್ ಯೂಸ್ ಮಾಡಿ. ನಿಮಗೆ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ, ನಿಮ್ಮ ಮುಂದೆನೇ ತೋರಿಸ್ತೀನಿ. ಚೆನ್ನಾಗೆ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು. ನನಗೂ ತುಂಬ ಜಾಸ್ತಿ ಇತ್ತು ನೋಡಿ, ಎಲ್ಲ ಸ್ವಲ್ಪ ಲೈಟ್ ಆಗ್ತಾ ಬರ್ತಿದೆ. ಮಾರ್ಕು ಪಿಂಪಲ್ಸು ತುಂಬ ಜಾಸ್ತಿ ಇತ್ತು, ಸ್ವಲ್ಪ ನನಗೂ ಲೈಟ್ ಆಗ್ತಾ ಬರ್ತಿದೆ. ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ. ಯಾವುದಕ್ಕೂ ಎಷ್ಟೆಷ್ಟೋ ಇಕ್ತಿದ್ದೀರ ಅಂದರೆ ಒಂದು ಸತಿ ನ್ಯಾಚುರಲಾಗಿ ಟ್ರೈ ಮಾಡಿ ನೋಡಿ. ಅಲೋವೆರಾ, ಲೆಮನ್ 2 ಸಮ ಪ್ರಮಾಣದಲ್ಲಿ ತೊಗೊಂಡು ಚೆನ್ನಾಗಿ 1-2 ನಿಮಿಷ ಮಸಾಜ್ ಮಾಡ್ಕೋಬೇಕು. ಒಂದು ಅರ್ಧ ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ವಾಶ್ ಮಾಡ್ಕೊಳೋದು ಸಹ ನಿಮಗೆ ಒಂದು ಸತಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನನ್ನ ಮಗಳು ತಿನ್ನೋಕ್ಕೆ ಚಿಪ್ಸು ಕುರ್ಕುರೆ ಕೊಟ್ಟರೆ
ಯಾವ ರೀತಿ ಎಲ್ಲ ಗಲೀಜು ಮಾಡಿ ಎಲ್ಲ ಪುಡಿ ಪುಡಿ ಮಾಡಿದಾಳೆ ನೋಡಿ ಫ್ರೆಂಡ್ಸ್. ಈ ಮಕ್ಕಳು ನಿಡ್ಕೊಳೋದು ಒಂದೇ ಬಿಡೋದು ಒಂದೇ ಮಾಡಿ ಎಷ್ಟು ತೀಟಗಳು ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್. ನೀರೊಳಗಡೆ ಹಾಕೊಂಡು ಅದ್ಕೊಂಡು ತಿನ್ನೋದಂತೆ. ಅಯ್ಯೋ ಕರ್ಮ. ಹ್ಞೂ ಅವಳು ಕರ್ಮ ಅನ್ಕೊತಿದ್ದಾಳೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತಿನ್ನೋಕ್ಕೆ ಅಂತೇಳಿ ಆ ಕಡೆ ಕೆಲಸ ಐತೆ ಅಂತ ಕೆಲಸ ಮಾಡ್ಕೋತಾ ಇದ್ರೆ ಚಿಪ್ಸು ಪ್ಯಾಕೆಟು ಪೆನ್ ತೊಗೊಂಡು ಡ್ಯಾಮೇಜ್ ಮಾಡಿಕೊಂಡು ಕೆಳಗೆಲ್ಲ ಚೆಲ್ಲಿ ನೀರೊಳಗಡೆ ಹಾಕೊಂಡು ತಿಂತಾಳೆ. ಈ ಮಕ್ಳಿಗೆ ಏನಂತ ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನಾವು ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಒಂದು ಅರ್ಧ ಗಂಟೆ ಆಗಿದೆ. ಇನ್ನೂ ಸ್ವಲ್ಪ ಆಯಿಲ್ ಫೇಸಲ್ಲಿ ಹಂಗಾಗೆ ಇದೆ. ಇವಾಗ ನೀವು ಯಾವ ನಾರ್ಮಲ್ ಸೋಪ್ ಆಗಲಿ ಇಲ್ಲಾಂದರೆ ಫೇಸ್ ವಾಶ್ ಆಗಲಿ ಯೂಸ್ ಮಾಡ್ತೀರೋ ಅದರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನಾನು ನಾರ್ಮಲ್ ಸೋಪಲ್ಲೇ ಫೇಸ್ ವಾಶ್ ಮಾಡ್ಕೊಳೋದು. ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ. ಬೆಳಕಲ್ಲಿ ಬರ್ತೀನಿ, ಒಂದು ಸತಿ ನೀವೇ ನೋಡಿ. ನೋಡಿ ಫ್ರೆಂಡ್ಸ್, ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ ಒಂದು ವಾರ, ಒಂದು 15 ದಿನ ಹಂಗೆ ಯೂಸ್ ಮಾಡಿ ನೋಡಿ. ಕಲರ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸಾಂಬಾರು ಏನಾಯಿತು ನೋಡೋಣ. ಚೆನ್ನಾಗಾಯ್ತೋ ಏನೋ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸಾಂಬಾರು ಹೇಗೆ ಬರುತ್ತೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ.